ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಕ್ಕೆ ನಿಮಗೆ ನನ್ನ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳಲಿಕ್ಕಿದ್ದೇನೆ, ಎಸ್ಪೆಷಲಿ ಫಾರ್ ವಿದ್ಯಾರ್ಥಿಗಳಿಗೆ. ಆ ಸ್ಕಾಲರ್ಶಿಪ್ ನೇಮ್ ಬಂದುಬಿಟ್ಟು ಶಮ್ನೂರು ಶಿವಶಂಕರಪ್ಪ ಸ್ಕಾಲರ್ಶಿಪ್ ಅಂತ. ಇದು ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ಗಳಿಗೆ SSLC ಇರ್ಬೋದು ಅಥವಾ PUC ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, MBBS, MC, ನೀವು ಯಾವುದೇ ಡೊಮೇನಲ್ಲಿ ಕಲಿತಿದ್ರೆ ನಿಮಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಸೊ ಈ ಸ್ಕಾಲರ್ಶಿಪ್ ಮೇನ್ ಏನಂತ ಹೇಳಿದರೆ, ನಿಮಗೆ ಸ್ಟೂಡೆಂಟ್ಸ್ ಯಾರು ಪವರ್ಟಿ ಲೆವೆಲ್ಗಿಂತ ಕಡಿಮೆ ಆದಾಯ ಇರುತ್ತೆ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡೋ ಮೂಲಕ ಈ ಸ್ಕಾಲರ್ಶಿಪ್ಪನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಇದು ಅಪ್ಲಿಕೇಶನ್ ತುಂಬ ಈಸಿಯಾಗಿರುತ್ತೆ. ಸೊ ಯಾವುದೇ ರೀತಿಯಾದಂತಹ ಟಫ್ ಪ್ರೊಸೀಜರ್ ಏನಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಈಸಿಯಾಗಿ ಅಪ್ಲೈ ಮಾಡಬೇಕಾದ್ರೆ ಏನು ಮಾಡಬೇಕಂತ ಹೇಳಿದ್ರೆ, ಈ ವಿಡಿಯೋವನ್ನು ನೀವು ಕಡೆಯ ತನಕ ಯಾವುದೇ ಸ್ಕಿಪ್ ಮಾಡದೆ, ಯಾವುದೇ ಪಾಯಿಂಟನ್ನು ಮಿಸ್ ಮಾಡದೆ ನೋಡಬೇಕಾಗುತ್ತೆ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಈ ಸ್ಕಾಲರ್ಶಿಪ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹಾಗೆ ವಿವರಿಸಲಿಕ್ಕಿದ್ದೇನೆ. ರಿಜಿಸ್ಟರ್ ಮಾಡೋದು ಹೇಗೆ, ಅಪ್ಲಿಕೇಶನ್ ಪ್ರೊಸೆಸ್ ಹೇಗೆ, ಮತ್ತು ಎಲಿಜಿಬಿಲಿಟಿ ಯಾರೆಲ್ಲ, ಹೇಗೆ ಹಣ ಕ್ರೆಡಿಟ್ ಆಗುತ್ತೆ, ಇದರ ಎಲ್ಲದರ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಸೊ ಈ ಸ್ಕಾಲರ್ಶಿಪ್ಪಿಂದ ಏನು ಶಮ್ನೂರು ಶಿವಶಂಕರಪ್ಪ ಸ್ಕಾಲರ್ಶಿಪ್ ಏನಿದೆ, ಈ ಸ್ಕಾಲರ್ಶಿಪ್ಪಿಂದ ನಿಮಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಪ್ ಟು 50,000 ತನಕ ನಿಮಗೆ ಸಿಗುವ ಸಾಧ್ಯತೆ ಇದೆ. 50,000 ತನಕ ನಿಮಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗುತ್ತೆ. ಸೊ ನಾನು ಮೊದಲು ಹೇಳಿದಾಗ ಇದು ಯಾರಿಗೂ, ನೀವು ಯಾವ ಕೋರ್ಸ್ ಇದ್ದರೂ ನೀವು ಅಪ್ಲೈ ಮಾಡ್ಬೋದು. ಸೊ ಲಾಸ್ಟ್ ಡೇಟು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿಕ್ಕಿದ್ದೇನೆ. ಸೊ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದರೆ ಇದೊಂದು ಸ್ಕಾಲರ್ಶಿಪ್, ಫ್ರೀಯಾಗಿ ಸಿಗುವಂಥ ಹಣ. ₹1 ಸಿಕ್ಕಿದ್ರೂ ಇದು ಯಾವುದೋ ಬಡ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗ್ತದೆ. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಯಾವುದೇ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಇರಿ. ಇದರಿಂದ ಯಾವುದೇ ಒಂದು ಬಡ ವಿದ್ಯಾರ್ಥಿಗೆ ಉಪಯೋಗ ಆಗಲೂಬಹುದು. ಸೊ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ. ನೀವು ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಪೋರ್ಟ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸೋಣ. ನೀವು ನೋಡ್ಬೋದು ಸ್ನೇಹಿತರೆ, ನಾವು ಶಮ್ನೂರು ಶಿವಶಂಕರಪ್ಪ ವೆಬ್ಸೈಟ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೇವೆ. ಇದು ಅಫಿಷಿಯಲ್ ವೆಬ್ಸೈಟ್. ಸೊ ನಾನು ಇದನ್ನು ನಮ್ಮ ವಿಡಿಯೋ ಲಿಂಕ್ನ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇನೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ಈ ವೆಬ್ಸೈಟಿಗೆ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಹೋಮ್ ಇದೆ, ಟ್ರಸ್ಟಿ, ಸ್ಕಾಲರ್ಶಿಪ್, ಅಪ್ಲೈ ಆನ್ಲೈನ್, ಮತ್ತು ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಲಿಸ್ಟ್ 2025. ಹೋದ ವರ್ಷ ಯಾರೆಲ್ಲ ಸೆಲೆಕ್ಟ್ ಆಗಿದ್ರೆ ಅವರೆಲ್ಲ ಲಿಸ್ಟ್ ಬರುತ್ತೆ. ಸೊ ನಾವೇನು ಮಾಡೋ ಅಂತ ಹೇಳಿದ್ರೆ, ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ನಾವು ಈ ಸ್ಕಾಲರ್ಶಿಪ್ ಅಂತ ಹೇಳುವಂಥದ್ದು ನಾವು ಕ್ಲಿಕ್ ಮಾಡ್ತೇವೆ. ಸೊ ಇದರ ಈ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದ ಟ್ರಸ್ಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇಸ್ ಕರೆಂಟ್ಲಿ ಫೋಕಸ್ಡ್ ಆನ್ ಅಸಿಸ್ಟಿಂಗ್ ಸ್ಟೂಡೆಂಟ್ ದೇರ್ ಪ್ರೊಫೆಷನಲ್ ಕೋರ್ಸ್ ಇನ್ ಇಂಜಿನಿಯರಿಂಗ್, ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ನರ್ಸಿಂಗ್, ಮೆಡಿಸಿನ್, ಡೆಂಟಲ್ ಸೈನ್ಸ್. ಸ್ಕಾಲರ್ಶಿಪ್ ಈಸ್ ಅವಾರ್ಡೆಡ್ ಟು ಸ್ಟೂಡೆಂಟ್ಸ್ ಹೂ ಹ್ಯಾವ್ ಎಕ್ಸೆಲ್ಡ್ ಇನ್ ದೇರ್ ಅಕಾಡೆಮಿಕ್ಸ್ ಆ್ಯಂಡ್ ವಿಶ್ ಟು ಕಂಟಿನ್ಯೂ ದೇರ್ ಫರ್ದರ್ ಸ್ಟಡೀಸ್. ಇದು ಯಾರಿಗೋಸ್ಕರ ಅಂತ ಹೇಳಿದ್ರೆ, ಈ ಎಲ್ಲ ಕೋರ್ಸ್ಗಳಲ್ಲಿ ಯಾರೆಲ್ಲ ಒಳ್ಳೆ ಮಾರ್ಕ್ ತಗೊಂಡಿದ್ದಾರೆ ಬಟ್ ಅವರಿಗೆ ಹಣದ ತೊಂದರೆಯಿಂದ ಮುಂದಿನ ಸ್ಟಡೀಸಿಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಅಂಥವರಿಗೋಸ್ಕರ ಈ ಸ್ಕಾಲರ್ಶಿಪ್ಪನ್ನು ತಂದಿದ್ದಾರೆ. ಸೊ ಇಟ್ಸ್ ಅ ಪ್ಯೂರ್ ಸ್ಕಾಲರ್ಶಿಪ್, ಇಟ್ಸ್ ನಾಟ್ ಅ ಲೋನ್ ವಿಚ್ ನೀಡ್ ನಾಟ್ ಟು ಬಿ ಪೇಡ್ ಬ್ಯಾಕ್. ಇದು ಖಾಲಿ ಸ್ಕಾಲರ್ಶಿಪ್, ಇದು ಲೋನ್ ಆಗಿರೋದಿಲ್ಲ, ಅದರಿಂದ ನೀವು ಇದನ್ನು ರಿಟರ್ನ್ ಮಾಡುವಂಥ ಅಗತ್ಯ ಇರುವುದಿಲ್ಲ. ಸ್ಕಾಲರ್ಶಿಪ್ ಈಸ್ ಅವಾರ್ಡೆಡ್ ಟು ರೆಗ್ಯುಲರ್ ಕೋರ್ಸಸ್ ವಿಚ್ ಆರ್ ರೆಕಗ್ನೈಸ್ಡ್ ಬೈ ದಿ ಬೋರ್ಡ್ಸ್ ಆರ್ ಯೂನಿವರ್ಸಿಟಿ. ಇದು ರೆಗ್ಯುಲರ್ ಕೋರ್ಸ್ ಯಾರು ಮಾಡ್ತಿದ್ದಾರೆ ಅವರಿಗೆ ಮಾತ್ರ ಸೂಟೇಬಲ್ ಆಗಿರುತ್ತೆ. ಯಾರಾದರೂ ಪಾರ್ಟ್ ಟೈಮ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ತಿದ್ರೆ ಅದು ಸೂಟ್ ಆಗೋದಿಲ್ಲ. ಸೊ ಏನೆಲ್ಲ ನಿಮಗೆ ಎಲಿಜಿಬಿಲಿಟಿ ಇರಬೇಕು ಅಂತ ಹೇಳಿದ್ರೆ, ನೀವು ಕರ್ನಾಟಕದಲ್ಲಿರಬೇಕು, ರೆಸಿಡೆನ್ಸ್ ಆಫ್ ಕರ್ನಾಟಕ, ಮತ್ತು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈ ಪರ್ಸೆಂಟೇಜ್ ಮಾರ್ಕ್ ನೀವು ತಗೊಂಡಿರಬೇಕು. ಸ್ಟೂಡೆಂಟ್ಸ್ ಹೂ ಫ್ಯಾಮಿಲಿ ಇನ್ಕಮ್ ಇಸ್ ಲೆಸ್ ದೆನ್ ₹1,00,000 ಪರ್ ಇಯರ್. ನಿಮ್ಮ ಫ್ಯಾಮಿಲಿ ಇನ್ಕಮ್ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸೊ ಓನ್ಲಿ ದೋಸ್ ಸ್ಟಡಿ ಇನ್ ರೆಪ್ಯೂಟೆಡ್ ಕಾಲೇಜ್ ಇನ್ ರೆಗ್ಯುಲರ್ ಬೇಸಿಸ್, ಅಫಿಲಿಯೇಟೆಡ್ ಯೂನಿವರ್ಸಿಟಿ, ರೆಪ್ಯೂಟೆಡ್ ಬೈ ದಿ ರೆಪ್ಯೂಟೆಡ್ ಕಾಲೇಜಸ್ ಆರ್ ಎಲಿಜಿಬಲ್ ಟು ಅಪ್ಲೈ. ನಿಮ್ಮ ಕಾಲೇಜ್ ಯಾವುದೇ ಒಂದು ಒಳ್ಳೆ ರೆಪ್ಯೂಟೆಡ್ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆದರೆ ಮಾತ್ರ ನೀವು ಈ ಪ್ರೋಗ್ರಾಮಿಗೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. So those who studying through correspondence or a part-time colleges are not eligible to apply. ನೀವು ಯಾವುದಾರ ಪಾರ್ಟ್ ಟೈಮ್ ಕೋರ್ಸ್ ಮಾಡ್ತಿದ್ರೆ ಅಥವಾ ಬೇರೆ ಯಾವುದೇ ಕಾಲೇಜಸ್ ವಿಚ್ ಆರ್ ನಾಟ್ ಅಫಿಲಿಯೇಟೆಡ್ ಅಂಡರ್ ಎನಿ ರೆಪ್ಯೂಟೆಡ್ ಯೂನಿವರ್ಸಿಟಿ, ದೆನ್ ಯು ಆರ್ ನಾಟ್ ಸಪೋಸ್ ಟು ಅಪ್ಲೈ. ನೀವು ಎಲಿಜಿಬಲ್ ಆಗಿರುವುದಿಲ್ಲ. ಆಲ್ ದ ಅಪ್ಲಿಕೇಶನ್ ವಿಲ್ ಬಿ ಸ್ಕ್ರೂಟನೈಸ್ಡ್ ಥರೋಲಿ. ಎಕನಾಮಿಕಲಿ ವೀಕರ್ ಆ್ಯಂಡ್ ಮೆರಿಟಿಯಸ್ ಸ್ಟೂಡೆಂಟ್ಸ್ ವಿಲ್ ಬಿ ಅವಾರ್ಡೆಡ್ ವಿತ್ ದ ಸ್ಕಾಲರ್ಶಿಪ್. ನೀವು ಅಪ್ಲೈ ಮಾಡಿದ ತಕ್ಷಣವೇ ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ನಿಮ್ಮ ಅಪ್ಲಿಕೇಶನನ್ನು ಕರೆಕ್ಟಾಗಿ ಅವರು ಮೆರಿಟ್ ಮೇಲೆ ನಿಮ್ಮ ಆದಾಯದ ಮೇಲೆ ಅದನ್ನು ಸ್ಕ್ರೂಟಿನೈಸ್ ಮಾಡಿ ಅನಂತರನೇ ನಿಮಗೆ ಸ್ಕಾಲರ್ಶಿಪ್ ಅವಾರ್ಡ್ ಆಗುತ್ತೆ. ಸ್ಟೂಡೆಂಟ್ಸ್ ಹ್ಯಾವ್ ಅ ಬ್ಯಾಂಕ್ ಅಕೌಂಟ್ ನಂಬರ್ ಇನ್ ಎನಿ ಆಫ್ ದಿ ಕೋರ್ ಬ್ಯಾಂಕ್ ಫೆಸಿಲಿಟಿ ಬ್ರಾಂಚ್. ಸೊ ಸ್ಟೂಡೆಂಟ್ ಶುಡ್ ಹ್ಯಾವ್ ಅಂದರೆ ನಿಮಗೆ ನಿಮ್ಮ ಹತ್ರ ಯಾವುದೇ ಒಂದು ನ್ಯಾಷನಲೈಸ್ಡ್ ಅಥವಾ ಒಳ್ಳೆ ಬ್ಯಾಂಕ್ ಬ್ರಾಂಚ್ನಲ್ಲಿ ಅಕೌಂಟ್ ಹೋಲ್ಡರ್ ಆಗಿರಬೇಕು. ದ ಫಾಲೋವಿಂಗ್ ಕೋರ್ಸ್ ಶಾಲ್ ಬಿ
ಎಲಿಜಿಬಲ್ ಫಾರ್ ಸ್ಕಾಲರ್ಶಿಪ್. ಸೊ ಯಾವುದೆಲ್ಲ ಕೋರ್ಸಸ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಅಂತೇಳಿ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಫಾರ್ ಗ್ರ್ಯಾಜುಯೇಟ್ ಕೋರ್ಸ್ ಲೈಕ್ BA, BCom, BSc, ಹೋಮಿಯೋಪತಿ, B.Pharm, BCA, BBM, etc., ITI, diploma, so all are eligible. ಸೊ ಹಾಗಾದರೆ ಪರ್ಸೆಂಟೇಜ್ ಆಫ್ ಕಟ್ ಆಫ್ ಮಾರ್ಕ್ಸ್ ಏನು ತೊಗೊಂಡಿರಬೇಕು? ಸೊ ಇದು PUC ಕೋರ್ಸ್ ಅಥವಾ MBBS ಕೋರ್ಸ್. ಇದಕ್ಕೆ ಏನಂತ ಹೇಳಿದರೆ, ನೀವೀಗ PUC ಮಾಡ್ತಿದ್ರೆ ನಿಮ್ಮ SSLCಯಲ್ಲಿ ನಿಮ್ಮ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಈಸ್ ಮಸ್ಟ್ ಬಿ ಮೋರ್ ದೆನ್ 95% ಆಗಿರಬೇಕು. ಸೊ ನೀವು ಡಿಪ್ಲೊಮಾ BSc ಎಲ್ಲ ಮಾಡ್ತಿದ್ರೆ, ಸೊ ನಿಮ್ಮ ಪರ್ಸೆಂಟೇಜಸ್ ಆಫ್ ಮಾರ್ಕ್ಸ್, ನಿಮ್ಮ ಪ್ರೀವಿಯಸ್ ಇಯರ್ ಆಫ್ ಮಾರ್ಕ್ಸ್, ಪ್ರೀವಿಯಸ್ ಕೋರ್ಸ್ ಆಫ್ ಮಾರ್ಕ್ಸ್ ಮಸ್ಟ್ ಬಿ ನಿಮ್ಮದು ಅಬೌವ್ 90% ಆಗಿರಬೇಕು. ಅದೇ BCA, B.Pharm ಅದೆಲ್ಲ ಮಾಡ್ತಿದ್ರೆ ನಿಮ್ಮ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಏನು ಪ್ರೀವಿಯಸ್ ಕೋರ್ಸಿದು ಮಾರ್ಕ್ಸ್ ಏನಿದೆ ಅದು ಮೋರ್ ದೆನ್ 85% ಆಗಿರಬೇಕು. ಸೊ ಇದು ನಿಮ್ಮದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್. ಸೊ ಇದು ನಿಮ್ಮದು ಎಲಿಜಿಬಿಲಿಟಿ. ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ಇರಬೇಕು, ಕರ್ನಾಟಕದಲ್ಲಿ ಇರಬೇಕು, ಈ ಪರ್ಸೆಂಟೇಜ್ ಎಲ್ಲ ನಿಮಗೆ ನೀವು ಪರ್ಸೆಂಟೇಜಲ್ಲಿ ಇರಬೇಕು, ಮತ್ತು ನಿಮ್ಮ ಇಯರ್ಲಿ ಇನ್ಕಮ್, ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 1 lakh ಆಗಿರಬೇಕು. ಸೊ ಇದೆಲ್ಲ ಆಗಿದ್ದರೆ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿದೆ. ಸೊ ಇದು ಸ್ಕಾಲರ್ಶಿಪ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಆಗಿದೆ. ಹಾಗಾದರೆ ಅಪ್ಲೈ ಮಾಡೋದು ಹೇಗೆ? ಸೊ ನಾವು ಅಪ್ಲೈ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಈ ಅಪ್ಲೈ ಆನ್ಲೈನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿ ನೋಡುವ ಹೇಗೆ ಅಪ್ಲೈ ಮಾಡೋದಂತ. ಸೊ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ನೋಡ್ಬೋದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತಿದೆ. ಅಂದರೆ ಒಂದು ಜನರಲ್ ಆಗಿ ಒಬ್ಬರ ತಲೆಯಲ್ಲಿ ಏನೆಲ್ಲ ಕ್ವಶನ್ ಬರ್ಬೋದು ಅದನ್ನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಸೊ ಏನೆಲ್ಲ ಕ್ವಶನ್ ಇದೆ ಅಂತ ಹೇಳಿದ್ರೆ, ಆರ್ ದ ಪ್ರೋಗ್ರಾಮ್ಸ್ ಫೌಂಡೇಶನ್ ಆಲ್ ಓವರ್ ಇಂಡಿಯಾ, ಅದರ ಆನ್ಸರ್ಸು ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾನ್ ಐ ಡೊನೇಟ್ ಟು ದಿ ಫಂಕ್ಷನ್ಸ್, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೌ ಓಲ್ಡ್ 2012 ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಕ್ವಶನ್ಸ್ ನಿಮ್ಮ ಒಂದು ನಾರ್ಮಲ್ ಆಗಿ ಮನಸ್ಸಿಗೆ ಬರುವಂಥ ಕ್ವಶನ್ಸಿಗೆ ಆನ್ಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ಓದ್ಕೊಳ್ಬೋದು. ಸೊ ನಾನು ಮೊದಲು ಹೇಳಿದಾಗೆ ನಾವು ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡ್ತೇವೆ. ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಆನ್ಲೈನ್ ಇನ್ಸ್ಟ್ರಕ್ಷನ್ಸ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ 2026. ಸೊ ನಿಮಗೆ ಇದೆಲ್ಲ ಇನ್ಸ್ಟ್ರಕ್ಷನ್ ಕನ್ನಡದಲ್ಲಿ ಬೇಕಂತ ಹೇಳಿದರೆ ನೀವು ಕನ್ನಡದಲ್ಲಿ ಸೂಚನೆಗಳಂತೇಳಿ ಕ್ಲಿಕ್ ಮಾಡ್ಕೊಳ್ಬೋದು. ಓಕೆ, ಸೊ ಫಸ್ಟ್ ಸ್ಟೆಪ್ ಏನಂತ ಹೇಳಿದರೆ ಕ್ರಿಯೇಟ್ ಅ ನ್ಯೂ ಲಾಗಿನ್. ಸೊ ರೀಡ್ ಆಲ್ ದ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಬಿಫೋರ್ ಕ್ರಿಯೇಟಿಂಗ್ ಅ ಯೂಸರ್ ಅಕೌಂಟ್. ಸೊ ಫಸ್ಟ್ ನೀವು ಯೂಸರ್ ಅಕೌಂಟನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಟ್ ದ ಎಂಡ್ ಆಫ್ ದಿಸ್ ಪೇಜ್ ಕ್ಲಿಕ್ ಅಪ್ಲೈ ನೌ ಟು ಕ್ರಿಯೇಟ್ ಅ ನ್ಯೂ ಯೂಸರ್ ಅಕೌಂಟ್. ಇಲ್ಲಿ ಕ್ಲಿಕ್ ಇಯರ್ ಟು ಲಾಗಿನ್ ಕೊಟ್ಟು ನ್ಯೂ ಯೂಸರ್ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡ್ಬೋದಾಗಿದೆ. ಕ್ರಿಯೇಟ್ ಅ ನ್ಯೂ ಅಕೌಂಟ್, ಕ್ಲಿಕ್ ಆನ್ ರಿಜಿಸ್ಟರ್ ಇಫ್ ಯು ಹ್ಯಾವ್ ನಾಟ್ ಆಲ್ರೆಡಿ ಯೂಸರ್ಸ್. ನಾವು ಆಲ್ರೆಡಿ ಯೂಸರ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ವ್ಯಾಲಿಡ್ ಇಮೇಲ್ ID, ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಫಾರ್ ರಿಜಿಸ್ಟ್ರಿಂಗ್ ಅಗತ್ಯ ಇರುತ್ತೆ. ಆಫ್ಟರ್ ಎಂಟ್ರಿಂಗ್ ದಿ ಡೇಟಾ ಕ್ಲಿಕ್ ಆನ್ ದಿ ರಿಜಿಸ್ಟರ್. ಎಲ್ಲ ಡೇಟಾನ ಎಂಟರ್ ಮಾಡಿದ ನಂತರ ರಿಜಿಸ್ಟರ್ ಅಂತ ಕೊಟ್ಟಾಯಿತು. ಸೊ ನಿಮಗೆ ಯುವರ್ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದಿ ಸ್ಕ್ರೀನ್ ಫಾರ್ ದಿ ಫಸ್ಟ್ ಟೈಮ್. ಸೊ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ಯು ಕ್ಯಾನ್ ಲಾಗ್ now using login credentials displayed on the screen. ಸೊ ನೀವು ಯಾವಾಗ ಯೂಸರ್ ಅಕೌಂಟ್ ಕ್ರಿಯೇಟ್ ಮಾಡ್ತೀರಿ ನಿಮಗೆ ಒಂದು ಲಾಗಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಏನು ಡಿಸ್ಪ್ಲೇ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಪುನಃ ಲಾಗಿನ್ ಆಗಬೇಕಾಗುತ್ತೆ. ಪೋಸ್ಟ್ ಸಕ್ಸಸ್ಫುಲ್ ಲಾಗಿನ್ ಕನ್ಸಿಡರ್ ಚೇಂಜಿಂಗ್ ಯುವರ್ ಪಾಸ್ವರ್ಡ್. ಸೊ ಒಮ್ಮೆ ಲಾಗಿನ್ ಆದ ನಂತರ ನಿಮ್ಮ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾದ್ರೆ ಮಾಡ್ಬೋದು, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಚೇಂಜ್. ಒನ್ ಯೂಸರ್ ಕ್ಯಾನ್ ಕ್ರಿಯೇಟ್ ಅ ಮೆನಿ ಅಪ್ಲಿಕೇಶನ್ ಇನ್ ದಿಸ್ ಲಾಗಿನ್. ಸೊ ತುಂಬ ಬೇರೆ ಬೇರೆ ಅಪ್ಲಿಕೇಶನ್ ಕೂಡ ನೀವು ಫಿಲ್ ಮಾಡ್ಬೋದು. ಸೊ ಅಪ್ಲಿಕೇಶನ್ ಲಾಗಿನ್ದು ಕ್ರಿಯೇಟ್ ಆದ ನಂತರ ನೀವು ಆಲ್ರೆಡಿ ಲಾಗ್ಡ್ ಇನ್ ಸ್ಟೂಡೆಂಟ್ಸ್ ಕ್ಯಾನ್ ಯೂಸ್ ದಿ ಕ್ರೆಡೆನ್ಷಿಯಲ್ ಟು ಕಂಪ್ಲೀಟ್ ದಿ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್. ನೀವು ಆಲ್ರೆಡಿ ಲಾಗ್ಡ್ ಆಗಿದ್ದರೆ ಅಥವಾ ಆಲ್ರೆಡಿ ಕ್ರಿಯೇಟ್ ಆಗಿದ್ದರೆ ನೀವು ಡೈರೆಕ್ಟ್ಲಿ ಲಾಗಿನ್ ಆಗಿ ಅಪ್ಲಿಕೇಶನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ನಾವೇನು ಮಾಡುವ ಅಂತ ಹೇಳಿದ್ರೆ ಫಸ್ಟು ಕ್ಲಿಕ್ ಏರ್ ಟು ಲಾಗಿನ್ ಅಂತ ಇದೆ, ಅದನ್ನು ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಏರ್ ಟು ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಯೂಸರ್ ನೇಮ್, ಇಮೇಲ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಸೊ ನಿಮಗೆ ಒಂದು ವೇಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫರ್ಗೊಟ್ ಪಾಸ್ವರ್ಡ್ ಅಂತ ಕೊಟ್ಟು ಪುನೊಮ್ಮೆ ಕ್ರಿಯೇಟ್ ಮಾಡ್ಬೋದು. ಬಟ್ ನಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇಲ್ಲ, ಅದಕ್ಕೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ನ್ಯೂ ಯೂಸರ್ ಅಂತೇಳಿ ಇದೆ, ಅದಕ್ಕೆ ನಾವು ಕ್ಲಿಕ್ ಮಾಡ್ತೇವೆ. ಸೊ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇದೇನೆಲ್ಲ ಕೇಳುತ್ತೆ ಅಂತ ಹೇಳಿದ್ರೆ ಯುವರ್ ನೇಮ್, ಯುವರ್ ಮೊಬೈಲ್ ನಂಬರ್, ಇಮೇಲ್, ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ನಂಬರ್. ಸೊ ನಿಮ್ಮ ಈ ಡೀಟೇಲ್ಸನ್ನು ನೀವು ಹಾಕಬೇಕಾಗುತ್ತೆ. ನಿಮ್ಮ ನೇಮನ್ನು ಹಾಕಿ ಆನಂತರ ಇಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು, ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು, ಇಲ್ಲಿ ಇಮೇಲ್ ಐಡಿಯನ್ನು ಬರೀರಿ, ಇಲ್ಲಿ ಡೇಟ್ ಆಫ್ ಬರ್ತ್ ಮತ್ತು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್. ಸೊ ಇಷ್ಟನ್ನು ಬರೆದು ನಾನಂತರ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಲಿಕ್ಕೆ ಡೀಟೇಲ್ಸನ್ನು ಕೇಳುತ್ತೆ. ಸೊ ನಾನು ಇದನ್ನು ಎಂಟ್ರ್ ಮಾಡಿ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ನೋಡೋಣ.
ಸೊ ನೀವು ಯಾವಾಗ ರಿಜಿಸ್ಟರ್ ಅಂತೇಳಿ ಕ್ಲಿಕ್ ಮಾಡ್ತೀರಿ ನಿಮಗೆ ಈ ರೀತಿಯಾದಂಥ ಒಂದು ಮೆಸೇಜ್ ಬರುತ್ತೆ. ಸೊ ಈ ಮೆಸೇಜಲ್ಲಿ ನೋಡ್ಬೋದು, ಯು ಆರ್ ಸಕ್ಸಸ್ಫುಲಿ ರಿಜಿಸ್ಟರ್, ಯುವರ್ ಯೂಸರ್ ನೇಮ್ ಈಸ್ ಯುವರ್ ಜಿಮೇಲ್ ಐ ಡಿ, ನೀವೇನು ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿದರೆ ಅದಾಗಿರುತ್ತೆ. ಹಾಗೂ ನಿಮ್ಮ ಪಾಸ್ವರ್ಡ್ ಈ ಪಾಸ್ವರ್ಡ್ ನಂಬರನ್ನು ಕೊಟ್ಟಿದ್ದಾರೆ. ಪ್ಲೀಸ್ ಡು ನಾಟ್ ಶೇರ್ ವಿತ್ ಎನಿವನ್, ಯಾರ ಹತ್ರನೂ ಶೇರ್ ಮಾಡಬಾರ್ದು. ಸೊ ನೀವೇನು ಮಾಡಬೇಕು, ಈ ಯೂಸರ್ ಈ ಐ ಡಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು ಮತ್ತು ಈ ಪಾಸ್ವರ್ಡ್ ಏನಿದೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಬೇಕು. ಸೊ ಲಾಗಿನ್ ಆಗುವ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಆಗುವ. ಸೊ ನಾನೀಗ ಏನಾಗಿದ್ದೇನೆ ಅಂತ ಹೇಳಿದರೆ ಲಾಗಿನ್ ಆಗಿದ್ದೇನೆ. ಇಲ್ಲಿ ನಿಮಗೆ ಪಾಸ್ವರ್ಡ್ ಚೇಂಜ್ ಮಾಡಬೇಕಾದ್ರೆ ಚೇಂಜ್ ಪಾಸ್ವರ್ಡ್ ಅಂತ ಕೊಡ್ಬೋದು. ಇಲ್ಲಿ ಡ್ಯಾಶ್ ಬೋರ್ಡ್ ಇದು. ಓಕೆ, ಸೊ ನಾವೀಗ ಲಾಗಿನ್ ಮಾಡಿ ಆಯಿತು. ಲಾಗಿನ್ ಮಾಡಿದ ನಂತರ ಫಿಲ್ ದ ಅಪ್ಲಿಕೇಶನ್. ಸೊ ವಿಚ್ ಆನ್ಲೈನ್ ಅಪ್ಲಿಕೇಶನ್ ಕನ್ಸಿಸ್ಟ್ ಆಫ್ 5 steps ವಿಚ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಎಂಟರ್ ನಿಮ್ಮ ಪರ್ಸನಲ್ ಡೀಟೇಲ್ಸ್, ಎಜುಕೇಷನಲ್ ಡೀಟೇಲ್ಸ್, ಪ್ರೆಸೆಂಟ್ ಎಜುಕೇಷನ್ ಡೀಟೇಲ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುವಂಥ ಪರಿಸ್ಥಿತಿ ಇರುತ್ತೆ. ಅದಂತರ ರೆಫರ್ ಕಟ್ ಆಫ್ ಪರ್ಸೆಂಟೇಜ್ ಬಿಫೋರ್ ಅಪ್ಲೈಯಿಂಗ್. ಸೊ ಕಟ್ ಆಫ್ ಪರ್ಸೆಂಟೇಜನ್ನು ಈ ಟೇಬಲಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ರೆಫರ್ ಮಾಡ್ಬೋದು. ನೀವು ಈ ಕಟ್ ಆಫ್ ಪರ್ಸೆಂಟೇಜ್ ಒಳಗಡೆ ಇದ್ರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲಾಂದರೆ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಆಫ್ಟರ್ ಫಿಲ್ಲಿಂಗ್ ದ ಡೀಟೇಲ್ಸ್, ಸ್ಟೂಡೆಂಟ್ಸ್ ಕ್ಯಾನ್ ವೆರಿಫೈ ದ ಡೀಟೇಲ್ಸ್ ಬೈ ಮೂವಿಂಗ್ ಟು ದ ನೆಕ್ಸ್ಟ್ ಪೇಜ್ ಆರ್ ಪ್ರೀವಿಯಸ್ ಪೇಜ್ ಆ್ಯಂಡ್ ಸಬ್ಮಿಟ್ ದ ಅಪ್ಲಿಕೇಶನ್. ನೀವು ನೆಕ್ಸ್ಟ್ ಪೇಜಿಗೆ ಹೋಗ್ಬೋದು. ಎಲ್ಲಿಯಾದರೂ ನಿಮಗೆ ಪ್ರೀವಿಯಸ್ ಪೇಜಲ್ಲಿ ಡೌಟ್ ಇದ್ದರೆ ಪ್ರೀವಿಯಸ್ ಪೇಜಿಗೆ ಹೋಗಿ ನೀವು ಆ ಡೀಟೇಲ್ಸನ್ನು ಎಡಿಟ್ ಮಾಡ್ಬೋದು. ಆಫ್ಟರ್ ಸಬ್ಮಿಟ್ ದ ಅಪ್ಲಿಕೇಶನ್, ಟೇಕ್ ದ ಪ್ರಿಂಟ್ ಔಟ್ ಆಫ್ ದಿ ಅಪ್ಲಿಕೇಶನ್. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಅಲ್ಲಿ ನಿಮಗೆ ಪ್ರಿಂಟ್ ಆಪ್ಷನ್ ಕೇಳುತ್ತೆ, ಅದನ್ನು ಪ್ರಿಂಟ್ ಅಂತ ಕೊಟ್ಟು ಅದನ್ನು ಸೇವ್ ಮಾಡಿ ಅಥವಾ ಒಂದು ಪ್ರಿಂಟ್ಔಟ್ ತೆಗೊಂಡಿಡಿ. ಇಫ್ ಸ್ಟೂಡೆಂಟ್ಸ್ ವಾಂಟ್ ಟು ಮೇಕ್ ಎನಿ ಕರೆಕ್ಷನ್ ಇನ್ ದ ಅಪ್ಲಿಕೇಶನ್, ಯು ಕ್ಯಾನ್ ಎಡಿಟ್ ದ ಅಪ್ಲಿಕೇಶನ್ ಬಿಫೋರ್ ಟೇಕಿಂಗ್ ದ ಪ್ರಿಂಟ್ಔಟ್. ಸೊ ಪ್ರಿಂಟ್ಔಟ್ ತೆಗೆಯೋ ಮುಂಚೆ ನಿಮ್ಗೆ ಏನೆಲ್ಲ ಎಡಿಟ್ ಮಾಡಬೇಕು ಆ ಪ್ರೀವಿಯಸ್ ಸೆಕ್ಷನಿಗೆ ಹೋಗಿ ನೆಕ್ಸ್ಟ್ ಸೆಕ್ಷನಿಗೆ ಹೋಗಿ ಎಡಿಟ್ ಮಾಡಿ ಇಟ್ಕೊಳ್ಳಿ. ಆ ನಂತರನೇ ಪ್ರಿಂಟ್ಔಟ್ ತೊಗೊಳ್ಳಿ. ಯು ವಿಲ್ ಗೆಟ್ ಅಪ್ಲಿಕೇಶನ್ ವಿತ್ ದ ನಂಬರ್ ಮೆನ್ಷನ್ಡ್ ಆನ್ ಇಟ್. ಸೊ ನೀವು ನಿಮ್ಮ ಅಪ್ಲಿಕೇಶನ್ ಮತ್ತು ಅದರೊಟ್ಟಿಗೆ ಒಂದು ನಿಮಗೆ ಅಪ್ಲಿಕೇಶನ್ ನಂಬರು ಸಿಗುತ್ತೆ. ಅಫಿಕ್ಸ್ ದಿ ಪಾಸ್ಪೋರ್ಟ್ ಸೈಜ್ ಫೋಟೋ ಆನ್ ದಿ ಪ್ರಿಂಟೆಡ್ ಅಪ್ಲಿಕೇಶನ್ ಫೋಟೋ ಕಾಲಮ್. ಗೆಟ್ ದಿ ಸಿಗ್ನೇಚರ್ ಫ್ರಮ್ ಯುವರ್ ಪೇರೆಂಟ್ಸ್, ಗೆಟ್ ದಿ ಸಿಗ್ನೇಚರ್ ಫ್ರಮ್ ಯುವರ್ ಕಾಲೇಜ್ ಆರ್ ಪ್ರಿನ್ಸಿಪಲ್, HOD or ಡೈರೆಕ್ಟರ್ ಅಲಾಂಗ್ ವಿತ್ ದಿ ಸೀಲ್ ವೇರ್ ಯು ಆರ್ ಟೇಕನ್ ಅಡ್ಮಿಷನ್. ಸೊ ಇದು ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್. ಒಮ್ಮೆ ನಿಮ್ಮ ಅಪ್ಲಿಕೇಶನ್ ನೀವು ಕರೆಕ್ಟಾಗಿ ಫಿಲ್ ಮಾಡಿದ ನಂತರ ನೀವು ಯಾವಾಗ ಪ್ರಿಂಟ್ಔಟ್ ತೊಗೊಳ್ತೀರಿ ಅಲ್ಲಿ ನಿಮ್ಮ ಫೋಟೋವನ್ನು ಫಿಕ್ಸ್ ಮಾಡಬೇಕು. ಅನಂತರ ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಹಾಕಬೇಕು. ಅನಂತರ ನಿಮ್ಮ ಪ್ರಿನ್ಸಿಪಲ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ನೀವು ಎಲ್ಲಿ ಕಲಿತೀರಿ ಅಲ್ಲಿ ಅವರ ಒಂದು ಸಿಗ್ನೇಚರ್ ಹಾಗೂ ಸೀಲನ್ನು ಪಡ್ಕೊಳ್ಬೇಕು. ಆಫ್ಟರ್ ಗೆಟಿಂಗ್ ದಿ ಸಿಗ್ನೇಚರ್ ಫ್ರಮ್ ದಿ ಪೇರೆಂಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್, ಸ್ಕ್ಯಾನ್ ದಿ ಅಪ್ಲಿಕೇಶನ್ ಆ್ಯಂಡ್ ಅಪ್ಲೋಡ್ ಅಲಾಂಗ್ ವಿತ್ ದಿ ಅದರ್ ಡಾಕ್ಯುಮೆಂಟ್ಸ್. ಸೊ ಯಾವಾಗ ಪ್ರಿಂಟ್ಔಟ್ ಎಲ್ಲ ನೀವು ಸೈನಲ್ಲಿ ಹಾಕಿರ್ತೀರಿ ಆದ ನಂತರ ಅದನ್ನು ಪುನೊಮ್ಮೆ ಸ್ಕ್ಯಾನ್ ಮಾಡಿ ಅದನ್ನು ನೀವು ಅದೇ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಅಲಾಂಗ್ ವಿತ್ ದಿ ಅದರ್ ಡಾಕ್ಯುಮೆಂಟ್. ಆಫ್ಟರ್ ಅಪ್ಲೋಡಿಂಗ್ ಆಲ್ ದ ಡಾಕ್ಯುಮೆಂಟ್, ಸಬ್ಮಿಷನ್ ಸ್ಟೇಟಸ್ ವಿಲ್ ಬಿ ಚೇಂಜ್ ಟು ಸಬ್ಮಿಟೆಡ್ ಸಕ್ಸಸ್ಫುಲಿ ಬೈ ಇಟ್ ಸೆಲ್ಫ್. ಸೊ ಅಷ್ಟು ತನಕ ನಿಮಗೆ ಸಬ್ಮಿಟೆಡ್ ಅಂತ ಸಿಕ್ಕಿರೋದಿಲ್ಲ, ಸ್ಟೇಟಸ್ ತೋರಿಸಿರೋದಿಲ್ಲ. ನೀವು ಯಾವಾಗ ಸ್ಕ್ಯಾನ್ ಕಾಪಿಯನ್ನು ಮತ್ತು ಬೇರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ತೀರಿ ಅನಂತರ ನಿಮ್ಮ ಸ್ಟೇಟಸ್, ನೀವೇನು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅದು ಸಬ್ಮಿಟೆಡ್ ಅಂತ ತೋರಿಸುತ್ತೆ. Application will get submitted automatically after uploading all the relevant documents. This will complete the online application process. So ಖಾಲಿ ಅಪ್ಲಿಕೇಶನನ್ನು ಅಪ್ಲೈ ಮಾಡೋದ್ರಿಂದ ಏನಾಗೋದಿಲ್ಲ, ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ ನಂತರನೇ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಆಫ್ಟರ್ ಫೈನಲ್ ಸಬ್ಮಿಷನ್ ಎಡಿಟಿಂಗ್ ಇಸ್ ನಾಟ್ ಅಲೌಡ್. ಒಮ್ಮೆ ಸಬ್ಮಿಟ್ ಆದ ನಂತರ ನಿಮಗೆ ಪುನೊಮ್ಮೆ ಚೇಂಜಸ್ ಮಾಡಬೇಕಾದ್ರೆ ಅದು ಅಲೌ ಇರೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲಿ ದ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ಅಪ್ಲಿಕೇಶನ್ ಈಸ್ 15/7/2026. ಸೊ ಇದು ಲಾಸ್ಟ್ ಡೇಟ್ ಆಗಿರುತ್ತೆ. ಇಫ್ ಅಪ್ಲಿಕೆಂಟ್ ಡು ನಾಟ್ ಅಪ್ಲೋಡ್ ನೆಸರಿ ಡಾಕ್ಯುಮೆಂಟ್ಸ್ ವಿಲ್ ಲೀಡ್ ಟು ರಿಜೆಕ್ಷನ್ ಯುವರ್ ಅಪ್ಲಿಕೇಶನ್. ಸೊ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ವಿತ್ ಅಪ್ಲಿಕೇಶನ್ ನಂಬರ್ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಅಕ್ಸೆಪ್ಟೆಡ್. ಡೋಂಟ್ ಸೆಂಡ್ ಎನಿ ಟೈಪ್ಸ್ ಆಫ್ ಅಪ್ಲಿಕೇಶನ್ ಬೈ ಪೋಸ್ಟ್ ಆರ್ ಕೊರಿಯರ್. ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ, ಇದನ್ನು ನೀವು ಪೋಸ್ಟ್ ಮೂಲಕ ಸೆಂಡ್ ಮಾಡೋ ಅಗತ್ಯವಿರುವುದಿಲ್ಲ. ಸೊ ನಿಮ್ಮ ಹತ್ರ ಅಪ್ಲಿಕೇಶನ್ ನಂಬರ್ ವಿತ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಎನಿ ಇಶ್ಯೂ ಇನ್ಕ್ವೈರೀಸ್ ರಿಲೇಟೆಡ್ ಟು ದಿ ಆನ್ಲೈನ್ ಅಪ್ಲಿಕೇಶನ್ ಸೆಂಡ್ ಇಮೇಲ್ ಟು ದಿಸ್ ಇಮೇಲ್ ಐ ಡಿ. ಸೊ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ನೀವು ಫೇಸ್ ಮಾಡಿದರೆ ಈ ಇಮೇಲಿಗೆ ನೀವು ನಿಮ್ಮ ಕ್ವರೀಸನ್ನು ಸೆಂಡ್ ಮಾಡ್ಬೋದು. ದ ಟ್ರಸ್ಟ್ ವಿಲ್ ನಾಟ್ ರಿಸೆಂಡ್ ಸ್ಕಾಲರ್ಶಿಪ್ ಅಮೌಂಟ್ ಇಫ್ ಇಟ್ ಈಸ್ ರಿಜೆಕ್ಟೆಡ್ due to incorrect application number provided by the student. Make sure that you provide the correct bank account number with the IFSC code and student's name. Applicant can check
the selection of student list in the website. Applicant can also check the status of our application using your login credentials. ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ಲಾಗಿನ್ ಮಾಡಿಕೊಂಡು ಚೆಕ್ ಮಾಡ್ಬೋದು. ಏನಾಗಿದೆ, ರಿಜೆಕ್ಟ್ ಆಗಿದೆ, ಅಕ್ಸೆಪ್ಟ್ ಆಗಿದೆ, ಅಥವಾ ಸಬ್ಮಿಟ್ ಆಗಿಲ್ವ ಏನೋ ಇದ್ದರೂ ಅದನ್ನು ನೀವು ಲಾಗಿನ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದು. Disbursement of a scholarship. The selected students will be receive scholarship amount directly to bank account number of the students provided in the application. ಸೊ ನಿಮಗೆ ಡೈರೆಕ್ಟ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಬೀಳುತ್ತೆ. ನೀವೇನು IFSC ಮತ್ತು ಬ್ಯಾಂಕ್ ಕೊಟ್ಟಿರ್ತೀರಿ ಅದು ಆ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಅಮೌಂಟ್ ಬಂದು ಬೀಳುತ್ತೆ. ಇಫ್ ಸ್ಟೂಡೆಂಟ್ಸ್ ಲೀವ್ಸ್ ಆರ್ ಡಿಸ್ಕಂಟಿನ್ಯೂಸ್ ದ ಕೋರ್ಸ್, ಇಟ್ ಶಾಲ್ ಬಿ ಅಸ್ ಡ್ಯೂಟಿ ಆ್ಯಂಡ್ ದ ಡ್ಯೂಟಿ ಆಫ್ ದ ಪ್ರಿನ್ಸಿಪಲ್ ಆರ್ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಟು ಪ್ರೊವೈಡ್ ಇಂಟಿಮೇಷನ್ ಟು ಟ್ರಸ್ಟ್ ಬೈ ಎನ್ ಇಮೇಲ್. ನೀವೆಲ್ಲಾದರೂ ನಿಮ್ಮ ಎಜುಕೇಷನನ್ನು ಮಿಡ್ಲಲ್ಲಿ ಬಿಟ್ಟರೆ ಸೊ ನೀವು ಅಥವಾ ನಿಮ್ಮ ಕಾಲೇಜ್ ಕಡೆಯಿಂದ ನೀವು ಈ ಟ್ರಸ್ಟಿಗೆ ಒಂದು ಮೇಲ್ ಕಳಿಸಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಪ್ರೋಸೆಸ್: ಆನ್ಲೈನ್ ಅಪ್ಲಿಕೇಶನ್ ಶುಡ್ ಬಿ ಕಂಪ್ಲೀಟ್ಲಿ ಫಿಲ್ಡ್ ಆ್ಯಂಡ್ ಸಬ್ಮಿಟ್ ಆನ್ಲೈನ್ ಥ್ರೂ ದಿ ನೆಸರಿ ಡಾಕ್ಯುಮೆಂಟ್ಸ್. ಆಲ್ರೆಡಿ ಹೇಳಿದೆ, ವಿ ರಿಸೀವ್ ಯುವರ್ ಅಪ್ಲಿಕೇಶನ್ ಆನ್ಲೈನ್. ಅವ್ರ ನಿಮ್ಮ ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಅವ್ರು ರಿಸೀವ್ ಮಾಡ್ಕೊಳ್ತಾರೆ. ಯುವರ್ ಅಪ್ಲಿಕೇಶನ್ ಈಸ್ ಇವ್ಯಾಲ್ಯುಯೇಟೆಡ್ ಆ್ಯಂಡ್ ಅಪಾಯಿಂಟೆಡ್ ಮಾರ್ಕ್ಸ್ ಬೇಸ್ಡ್ ಆನ್ ದಿ ಮೆರಿಟ್. ನಿಮ್ಮ ಅಪ್ಲಿಕೇಶನ್ ಸಿಕ್ಕ ನಂತರ ನಿಮ್ಮ ಇನ್ಕಮ್ ಮೇಲೆ, ನಿಮ್ಮ ಮೆರಿಟ್ ಮೇಲೆ ಒಂದು ಮೆರಿಟನ್ನು ಕೊಡ್ತಾರೆ. ಅಪ್ಲಿಕೇಶನ್ ಮಾರ್ಕ್ಸ್ ಆರ್ ದೆನ್ ಕಂಪೇರ್ಡ್ ವಿತ್ ದಿ ಅದರ್ ಅಪ್ಲಿಕೇಶನ್ ಇನ್ ದ ಸೇಮ್ ಕೋರ್ಸ್. ಸೊ ಸೇಮ್ ಕೋರ್ಸಲ್ಲಿ ಬೇರೆಯವರೊಟ್ಟಿಗೆ ನಿಮ್ಮ ಮಾರ್ಕ್ಸನ್ನು ಕಂಪೇರ್ ಮಾಡಿಕೊಂಡು ಮೆರಿಟ್ ಬೇಸ್ ಮೇಲೆ ನಿಮಗೆ ಸ್ಕಾಲರ್ಶಿಪ್ಪನ್ನು ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಒಂದು ಕಂಪ್ಲೀಟ್ ಪ್ರೊಸೆಸ್. ನಾವು ನೋಡಿದೆವು ಆನ್ಲೈನನ್ನು ಲಾಗಿನ್ ಮಾಡಿಕೊಂಡೆವು. ಆನಂತರ ಈಗ ಲಾಗಿನ್ ಮಾಡಿದ ನಂತರ ನೆಕ್ಸ್ಟ್ ನಮ್ಮ ಪ್ರೊಸೀಜರ್ ಅಪ್ಲಿಕೇಶನನ್ನು ಹೇಗೆ ಅಪ್ಲೈ ಮಾಡೋದಂತ. ಸೊ ನಾವು ಲಾಗಿನ್ ಮಾಡಿಕೊಂಡು ಈ ಪ್ರೊಸೀಜರನ್ನೆಲ್ಲ ಫಾಲೋ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೇನೆ. ಬನ್ನಿ ಮುಂದುವರಿಸೋಣ. ಸೊ ಈಗ ನಮ್ಮ ನೆಕ್ಸ್ಟ್ ಪ್ರೊಸೀಜರ್ ಇರೋದು ನ್ಯೂ ಅಪ್ಲಿಕೇಶನನ್ನು ಹಾಕುವಂಥದ್ದು. ಈ ಸ್ಕಾಲರ್ಶಿಪ್ಪಿಗೆ ಹೇಗೆ ಅಪ್ಲೈ ಮಾಡೋದಂತ. ಸೊ ಇಲ್ಲಿ ಆ್ಯಡ್ ಅ ನ್ಯೂ ಅಪ್ಲಿಕೇಶನ್ ಅಂತಿದೆ. ನಾವೀಗ ಆ್ಯಡ್ ಅ ನ್ಯೂ ಅಪ್ಲಿಕೇಶನನ್ನು ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ನಿಮಗೆ ಈ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಬೇಕಂತ ಅವಶ್ಯಕತೆ ಇರುತ್ತೆ. ಪರ್ಸನಲ್ ಡೀಟೇಲ್, ಪ್ರೀವಿಯಸ್ ಎಜುಕೇಷನ್ ಡೀಟೇಲ್, ಪ್ರೆಸೆಂಟ್ ಎಜುಕೇಷನ್, ಬ್ಯಾಂಕ್ ಡೀಟೇಲ್ಸ್, ಆನಂತರ ಕನ್ಫರ್ಮ್. ಸೊ ನೀವು ಈ ಎಲ್ಲ ಡೀಟೇಲ್ಸನ್ನು 1 by 1 ಮಾಡಿ ಎಂಟರ್ ಮಾಡ್ತಾ ಹೋಗಬೇಕು. ಸೊ ನಿಮ್ಮ ಸ್ಟೂಡೆಂಟ್ಸ್ ನೇಮ್ ಆಫ್ ದ ಸ್ಟೂಡೆಂಟ್, ನಿಮ್ಮ ಆಧಾರ್ ಕಾರ್ಡ್, ಡೇಟ್ ಆಫ್ ಬರ್ತ್, ಫಾದರ್ಸ್ ನೇಮ್, ಅಡ್ರೆಸ್ ಲೈನ್, ಪಿನ್ ಕೋಡ್. ಸೊ ಅಕಾರ್ಡಿಂಗ್ಲಿ ನಿಮ್ಮದು ಏನು ಡೀಟೇಲ್ಸ್ ಇದೆ ಅದನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಂಡು ಹೋಗಬೇಕು. ಸೊ ಎಂಟರ್ ಮಾಡ್ಕೊಂಡು ಹೋದ ನಂತರ ಲಾಸ್ಟಿಗೆ ನೀವು ವೆರಿಫೈ ಮಾಡಿ ಕನ್ಫರ್ಮ್ ಮಾಡಲಿಕ್ಕಿರುತ್ತೆ. ಆನಂತರ ಅದನ್ನು ಕನ್ಫರ್ಮ್ ಮಾಡಿದರೆ ಆಯಿತು. ಸೊ ಇದು ನಿಮ್ಮದು ಕಂಪ್ಲೀಟ್ ಪ್ರೊಸೀಜರ್. ಈ ಒಂದು ಶಮ್ನೂರು ಶಿವಶಂಕರಪ್ಪ ಏನು ಸ್ಕಾಲರ್ಶಿಪ್ ಇದೆ ಇದನ್ನು ಹೇಗೆ ನ್ಯೂ ಯೂಸರಿಂದ ಲಾಗಿನ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹೇಗೆ ಅಪ್ಲೈ ಮಾಡುವಂಥದ್ದು, ಇದು ಎಂಡ್ ಟು ಎಂಡನ್ನು ನಾನು ನಿಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮೂಲಕ ಕರೆಕ್ಟಾಗಿ ಹೇಳಿಕೊಟ್ಟೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರಾದರೂ ಆಲ್ರೆಡಿ ಅಪ್ಲೈ ಮಾಡಿದರೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದರೆ ಯಾವುದೇ ಒಂದು ಬಡ ವಿದ್ಯಾರ್ಥಿಗಳಿಗೆ ಇದು ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋ. ಆದ್ದರಿಂದ ನೀವು ಶೇರ್ ಮಾಡೋ ಮೂಲಕ ಅವರಿಗೂ ಯೂಸ್ಫುಲ್ ಆಗಬಹುದು. ಆದ್ದರಿಂದ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.